ಮಂಡ್ಯ ಜಿಲ್ಲೆ ಸಭೆಯಲ್ಲಿ ಮುಖಂಡರು ಒನ್ ಲೈನ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಸ್ಪರ್ಧೆ ಮಾಡದೆ ಹೋದ್ರೆ ನಿಖಿಲ್ ಅವರು ಸ್ಪರ್ಧೆ ಮಾಡಲಿ. ಕುಮಾರಸ್ವಾಮಿ ನಿಖಿಲ್ ಸ್ಪರ್ಧೆ ಮಾಡಿದ್ರೆ ಗೆಲುವು JDS ನದ್ದೇ ಅನ್ನುವಂಥದ್ದನ್ನ ಮುಖಂಡರು ಹೇಳ್ತಾ ಇದ್ದಾರೆ. ಪಾಪ ಮೈತ್ರಿ ಇದ್ದಂಥ ಸಂದರ್ಭದಲ್ಲೂ ಇದನ್ನೇ ಹೇಳಿ 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 ಅವ್ರು ಸ್ಪರ್ಧೆ ಮಾಡಲ್ಲ ಅಂತಂದಾಗ್ಲೂ ಅವ್ನು ಕರ್ಕೊಂಡು ಬಂದು ಸ್ಪರ್ಧೆ ಮಾಡಿಸಿ ಸೋಲಿಸಿ ಪಾಪ ಒದ್ದಾಡಿ ನೊಂದು ಹೋಗಿದ್ದಂಥ ನಿಖಿಲ್ ಅವ್ರನ್ನ ಈಗ ಮತ್ತೆ ಬನ್ನಿ ಅವ್ರನ್ನೇ ನಿಲ್ಲಿ ಅಂತ ಹೇಳೋ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ. ಅಲ್ಲಿ ಆಲ್ರೆಡಿ ಈಗ ಕಾಂಗ್ರೆಸ್ನ ಶಾಸಕರೇ ಹೆಚ್ಚಾಗಿದ್ದಾರೆ. ಈಗ ಮತ್ತೇನು ಮಾಡಬೇಕು ಅಂತಿದ್ದಾರೆ JDSನ ಮುಖಂಡರು ಗೊತ್ತಿಲ್ಲ. ಈಗ ಕುಮಾರಸ್ವಾಮಿ ಅವ್ರು ನಿಂತರೆ ಹೇಗಿರುತ್ತೆ, ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಂತರೆ ಹೇಗಿರುತ್ತೆ ಅನ್ನೋದನ್ನು ಈಗ ಸ್ಥಳೀಯ ಮುಖಂಡರು ಹೇಳ್ತಾ ಇರೋದು ಸಭೆಯಲ್ಲಿ ಅವರೇ ನಿಲ್ಲಬೇಕು ಅಂತ. ಇಬ್ಬರು ಬೇಡ ಅಂದರೆ CS ಪುಟ್ಟರಾಜು ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಈಗ ಒತ್ತಾಯಗಳನ್ನು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಮತ್ತು ನಿಖಿಲ್ ಅವರ ಸ್ಪರ್ಧೆ ಮಾಡಿದರೆ ಮಂಡ್ಯ ಗೆಲುವು ಪಕ್ಕ ಅಂತ ಹೇಳ್ತಾ ಇದ್ದಾರೆ ಅಲ್ಲಿರುವಂತಹ JDSನ ಮುಖಂಡರು. ಸೊ ಇಬ್ಬರೂ ಬೇಡ ಅಂದರೆ CS ಪುಟ್ಟರಾಜು ಅವರು ಕೊಡಬೇಕು ಅಂತ. ಕುಮಾರಸ್ವಾಮಿ ಅವರು ಮಂಡ್ಯ ನಿಂತು ಗೆದ್ದರೆ ಕೇಂದ್ರ ಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಅವರ ವಿಶ್ವಾಸ. ಅದಂತೂ ಇರ್ಬೋದೇನೋ, ಕೇಂದ್ರದಲ್ಲಿ ಮಂತ್ರಿ ಆಗಬೇಕು. ಬಟ್ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋಗಬೇಕು ಅಂತ ಇದ್ದಾರಾ? ಅವ್ರು ಇಲ್ಲೇ ಇರಬೇಕು ಅನ್ನೋ ಆಸೆ ಅವ್ರಿಗೆ ಭಾಳಷ್ಟಿತ್ತು. ಓಕೆ, ಸೊ 2019 ಚುನಾವಣೆ ಸೋಲಿನ ಸೇಡು ತೀರಿಸಿಕೊಳ್ಳೋಕೆ ಒಂದು ಅವಕಾಶ ಅಂತ ಹೇಳಿ, ಆವಾಗ ಸೋಲುವಂಥ ಪರಿಸ್ಥಿತಿ ಆಯ್ತಲ್ಲ, ಅದಕ್ಕೆ ಈಗೊಂದು ಅವಕಾಶ ಉತ್ತರ ಕೊಡೋಣ ಅಂತ. ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಕುಮಾರಸ್ವಾಮಿಯವರ ಸ್ಪರ್ಧೆನೇ ಅತ್ಯವಶ್ಯಕ ಅಂತ ಹೇಳಿ JDSನ ಮುಖಂಡರು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೆ ಕಾರ್ಯಕರ್ತರಲ್ಲಿ ಒಂದಿಷ್ಟು ಬಲ ಹುಮ್ಮಸ್ಸು ತುಂಬ ಹೆಚ್ಚಾಗಿರುತ್ತೆ, ಕೆಲಸನೂ ಚೆನ್ನಾಗಾಗುತ್ತೆ ಅಂತ ಹೇಳಿ. ಬಟ್ ಅವರು ಸ್ಪರ್ಧೆ ಮಾಡಲ್ಲ, ನಿಖಿಲ್ ಅವರು ಸ್ಪರ್ಧೆ ಮಾಡಲ್ಲ ಅನ್ನೋದಾದರೆ CS ಪುಟ್ಟರಾಜು ಅವರಿಗೆ ಕೊಟ್ಟುಬಿಡಿ ಟಿಕೆಟ್ ಅಂತ ಬೇಡಿಕೆ ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಈಗ ಮಂಡ್ಯ ಅಖಾಡ ಮಾತ್ರ ತುಂಬ ರಂಗೇರ್ತಾ ಇದೆ. ಸೊ ಈಗ ಜನವರಿ ತಿಂಗಳಲ್ಲಿ ಅರ್ಧ ತಿಂಗಳು ಮುಗಿದಿದೆ, ಈಗಲೇ ಇದರ ಬಿಸಿ ಇಷ್ಟೊಂದು ಏರ್ತಾ ಇದೆ. ಇನ್ನು ಹೋಗ್ತಾ ಹೋಗ್ತಾ ಫೆಬ್ರವರಿ ಮಾರ್ಚ್ನಲ್ಲಿ ಲೋಕಸಭೆಯ ಅಖಾಡ ಹೇಗಿರುತ್ತೆ, ಲೋಕಸಭೆಯಲ್ಲಿ ಯಾವ ರೀತಿಯಾದಂತಹ ಟಗ್ ಆಫ್ ವಾರ್ ಶುರುವಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಟಿಕೆಟ್ ಹಂಚಿಕೆ ವಿಚಾರದಲ್ಲೇ ಭಾರಿ ಕಸರತ್ತುಗಳು ನಡೆಯುತ್ತೆ. ಆ ಕಡೆಗೆ ಕಾಂಗ್ರೆಸ್ನಲ್ಲಿ ನೋಡಿದ್ರೆ ತುಮಕೂರು ವಿಚಾರದ ಶುರು ಆಗ್ತಾ ಇದೆ, ಈ ಕಡೆಗೆ JDS ನೋಡಿದ್ರೆ ಎಲ್ಲಿ ಸ್ಪರ್ಧೆ, ಯಾರು ಸ್ಪರ್ಧೆ ಮಾಡಬೇಕು, ಯಾವ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ. ಕಾರಣ ಈಗ ಹಂಚಿಕೆ ಆಗಬೇಕಲ್ಲ ಸೀಟ್ಗಳದ್ದು, ಯಾವ ಕ್ಷೇತ್ರ ತಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟು. ಏನೇ ಇದ್ದರೂ ಮಂಡ್ಯದಲ್ಲಿ ಒಬ್ಬ ಸಾಮಾನ್ಯ ನಮ್ಮ ಪಕ್ಷದ ಕಾರ್ಯಕರ್ತರು ನಿಂತು ಗೆಲ್ತಕ್ಕಂಥ ವಾತಾವರಣ ಈ ಬಾರಿ ಇದೆ. ಕಳೆದ ಬಾರಿ ನಡೆದ ಚುನಾವಣೆ ಬೇರೆ. ಎಲ್ಲ ಪಕ್ಷಗಳು ಅದು ಹೊಂದಾಣಿಕೆ ಅಂತ ಕಾಂಗ್ರೆಸ್ ಜೊತೆಲಿ ಇದ್ದರು, ಸಂಪೂರ್ಣ ಕಾಂಗ್ರೆಸ್ 100% ಭಾಗ ಅಂದರೆ ಒಂದು 2-3% ಮಾಡಿರ್ಬೋದು ನಮಗೆ. ಇನ್ನು ಉಳಿದವರೆಲ್ಲ ಪಕ್ಷೇತರ ಅಭ್ಯರ್ಥಿಗೆ ಕೆಲಸ ಮಾಡಿರ್ತಕ್ಕಂಥದ್ದು. BJP, ಕಾಂಗ್ರೆಸ್ಸು, ಅಲ್ಲಿಂದ ರೈತ ಸಂಘ ಎಲ್ಲ ಒಟ್ಟಾಗಿ ಕೆಲಸ ಮಾಡಿದರು. ಈ ಬಾರಿ ಆ ಪರಿಸ್ಥಿತಿ ಇಲ್ಲ. ಅಲ್ಲಿ BJPನಲ್ಲಿ ಇರ್ತಕ್ಕಂಥ ಹಲವಾರು ಪ್ರಮುಖರಲ್ಲೂ ನಾವು ಹೊಂದಾಣಿಕೆ ಮಾಡಿ ಹೋಗಬೇಕು ಅಂತಕ್ಕಂಥ ನಿರ್ಧಾರಗಳು ಸ್ಥಳೀಯವಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ಅಪಸ್ವರಗಳು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯ. ಕುಮಾರಣ್ಣ ಅವರು ರಾಜ್ಯ ಮಟ್ಟದ ನಾಯಕರು, ಜನ ಅಷ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ ಕುಮಾರಣ್ಣನ. ಹಾಗಾಗಿ ಹಲವಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಕುಮಾರಣ್ಣ ನಿಲ್ಲಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಅದರಲ್ಲಿ ಮಂಡ್ಯ ಜಿಲ್ಲೆನೂ ಒಂದು. ಬಹುಶಃ ಈ ಒಂದು ವಿಚಾರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಜಿಲ್ಲೆ ನಾಯಕರುಗಳಿರ್ಬೋದು, ಎಲ್ಲರೂ ಸೇರಿ ಸೂಕ್ತವಾದಂಥ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇವೆ ವಿಚಾರಗಳನ್ನ. ಈಗ ಮಂಡ್ಯದ ಸಂಸದರು ಬಂದುಬಿಟ್ಟು BJP ಜೊತೆ ನಾನು ಇದ್ದೇನೆ ಅಂತಕ್ಕಂಥ ಒಂದು ವಿಚಾರವಾಗಿ ಈಗಾಗಲೇ ಹಲವಾರು ತಿಂಗಳುಗಳಿಂದ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಇವತ್ತು ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು, ಅವ್ರ ಜೊತೆನೂ ಕೂತಿ ಚರ್ಚೆ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಅವರು ಮಾಡ್ತಾರೆ, ನಾವು ಮಾಡ್ತೇವೆ. ಖಂಡಿತವಾಗ್ಲೂ ಮಾತಾಡೋಣ. ಇವಾಗ ಅವರು BJP ಜೊತೆಯಲ್ಲಿ ಇದ್ದೀನಿ ಅಂತ ಹೇಳಿದಾಗ ಸೊ ಪ್ರತಿಯೊಬ್ಬರನ್ನು ನಾವು ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು. ಕಾರಣ ಏನಂದರೆ ವಿ ಆರ್ ಪಾರ್ಟ್ ಆಫ್ ಇಂಡಿಯಾ ಟುಡೇ. ಸೊ ಹಾಗಾಗಿ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಒಂದು ಜವಾಬ್ದಾರಿ ಇದೆ, ಮುಂದಿನ ದಿನಗಳಲ್ಲಿ ಮಾಡ್ತೇವೆ ನಾವು. ಪೊಲಿಟಿಕಲ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳ್ವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಶ್ರೀನಿವಾಸ, ಭಾಳ ಜೋರಾಗ್ತಾ ಇದೆಯಾ ಅಂತ JDSಗೆ ಮುಖ್ಯವಾಗಿ ಕೆಲವು ಕ್ಷೇತ್ರಗಳು ಬಹಳ 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 ಇಂಪಾರ್ಟೆಂಟ್ಸ್ ಮುಂದಿನ ಭವಿಷ್ಯದ ದೃಷ್ಟಿಯಿಂದನೂ ಕೂಡ. ಸೊ ಹಾಗಾಗಿ ಮಂಡ್ಯದ ರಣಕಣ ಈಗ ಬಹಳ ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತಾ ಇದೆಯಾ? ಮಂಡ್ಯ ಅಂದರೆ ಇಂಡಿಯಾ ಅನ್ನೋ ಪರಿಸ್ಥಿತಿಗೆ ಬಂದಿದ್ದು ಮತ್ತೊಮ್ಮೆ ಅದೇ ರೀತಿಯಾಗಿ ಕಾಣಿಸ್ಕೊಳ್ಳುತ್ತಾ ಅಂತ?
ಅರುಣ, ಹೌದು, ಆ ರೀತಿಯಾದಂತಹ ವಾತಾವರಣಗಳು ಕಂಡು ಬರ್ತಾ ಇದೆ. ನಿನ್ನೆ ಮಂಡ್ಯದ ನಾಯಕರ ಸಭೆಯನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದ್ರು. ಆ ಒಂದು ಸಭೆಯಲ್ಲಿ ಎಲ್ಲ ನಾಯಕರು ಕೂಡ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲೇಬೇಕು ಮಂಡ್ಯದಿಂದ ಅನ್ನುವಂತಹ ಒತ್ತಡವನ್ನ ಹಾಕಿದ್ದಾರೆ. ಒಂದ್ ವೇಳೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲಿಲ್ಲ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು, ಇಬ್ಬರು ಸ್ಪರ್ಧೆ ಮಾಡಿಲ್ಲ ಅಂದ್ರೆ CS ಪುಟ್ಟರಾಜ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒತ್ತಡವನ್ನ ಮಾಡಿದ್ದಾರೆ. ಯಾಕೆ ಕುಮಾರಸ್ವಾಮಿ ಅನ್ನುವಂಥದ್ದಾದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ JDS ನ ಸೋಲು ಕಂಡಂತ ಸಂದರ್ಭದಲ್ಲಿ ಮತ್ತೆ ಪಕ್ಷ ಪುನಶ್ಚೇತನ ಆಗಬೇಕಾದ್ರೆ ಕುಮಾರಸ್ವಾಮಿ ಅವರ ಸ್ಪರ್ಧೆ ಅನಿವಾರ್ಯ. ಕಾರ್ಯಕರ್ತರಲ್ಲಿ ಉತ್ಸಾಹ ಬರಬೇಕು, ನಾಯಕರು 2028ರವರೆಗೂ JDS ನಲ್ಲಿ ಉಳಿಬೇಕು. ಸೊ ಇದೆಲ್ಲದರ ಲೆಕ್ಕಾಚಾರದಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿಂತು ಗೆದ್ರೆ ಒಂದಿಷ್ಟು ಕೇಂದ್ರದಲ್ಲಿ ಅಧಿಕಾರ ಸಿಗಬಹುದು. ಸೊ ಆ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆಯೂ ಆಗುತ್ತೆ ಅನ್ನುವಂಥದ್ದು ಕಾರ್ಯಕರ್ತರು ಮತ್ತೆ ಮುಖಂಡರ ಲೆಕ್ಕಾಚಾರ. ಅಲ್ಲದೆ ನಾನು ಈಗಾಗಲೇ ಹೇಳಿದಾಗೆ ಒಂದು ವೇಳೆ ಏನಾದರೂ ಕುಮಾರಸ್ವಾಮಿ ಅವರು ಗೆದ್ರೆ ಕೇಂದ್ರದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದು. ಯಾಕಂದ್ರೆ ಮೋದಿ ಅವ್ರ ಜೊತೆ ತುಂಬಾ ಚೆನ್ನಾಗಿ ದೇವೇಗೌಡರ ಕುಟುಂಬ ಇರೋದ್ರಿಂದ ಒಂದು ಸ್ಥಾನ ಸಿಗಬಹುದು ಅನ್ನುವಂಥದ್ದು. ಸೊ ಈ ಎಲ್ಲ ರಾಜಕೀಯ ಲೆಕ್ಕಾಚಾರಗಳಿಂದ ನಿನ್ನೆಯ ಸಭೆಯಲ್ಲಿ ಬಹುತೇಕ ನಾಯಕರು ಒನ್ಲೈನ್ ಆಗಿ ಅಭಿಪ್ರಾಯವನ್ನು ಸಲ್ಲಿಸಿರುವಂಥದ್ದು ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು, ಇಲ್ಲದೆ ಹೋದ್ರೆ ನಿಖಿಲ್ ಅವರು, ಅವರಿಬ್ರು ಬೇಡ ಅಂದ್ರೆ ಪುಟ್ಟರಾಜು ಅನ್ನುವಂಥದ್ದು. ಅಂತಿಮವಾಗಿ ಯಾವ ಕ್ಷೇತ್ರಗಳು JDSಗೆ ಸಿಗುತ್ತೆ ಅನ್ನುವಂಥದ್ದು ಸಂಕ್ರಾಂತಿಯ ಬಳಿಕ ಗೊತ್ತಾಗುತ್ತೆ. ಆದ್ರೆ JDSಗೆ ಬಹುತೇಕ ಮಂಡ್ಯ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಿನ್ನೆಯ ಅಭಿಪ್ರಾಯಗಳು ಸಂಗ್ರಹ ಆಗಿದ್ದಾವೆ. ಸೊ ಈ ಅಭಿಪ್ರಾಯವನ್ನ ದೇವೇಗೌಡರಿಗೆ ನಿಖಿಲ್ ಅವರು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅಂತಿಮವಾಗಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಯಾವ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ನೋಡ್ಬೇಕು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಕಾರ್ಯಕರ್ತರಿಗೂ ಕೂಡ ಕೊಟ್ಟರು ಗೆಲ್ಲುವಂತಹ ವಾತಾವರಣ ಮಂಡ್ಯದಲ್ಲಿದೆ ಅಂತ ಹೇಳಿರೋದ್ರಿಂದ ಒಂದಿಷ್ಟು ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ಆ ಸೀಟು ಹಂಚಿಕೆ ಬಳಿಕ ಎಲ್ಲಾ ವಿದ್ಯಮಾನಗಳು ಬಹುಶಃ ಈ ಒಂದು ಸ್ಪರ್ಧೆಗೆ ಮುನ್ನೆಲೆಗೆ ಬರಬಹುದು ಅಂತ ಅನಿಸುತ್ತೆ. ಅಂತಿಮವಾಗಿ ದೇವೇಗೌಡರು ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ರ ಮೇಲೆ ಕುಮಾರಸ್ವಾಮಿ ಅವರ ಸ್ಪರ್ಧೆಯು ಕೂಡ ನಿರ್ಧಾರ ಆಗುತ್ತೆ ಅಂತ ಅನಿಸುತ್ತೆ. ಅರುಣ್. ಓಕೆ ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀವಿ ನಿಮ್ಮ ಹತ್ರ.